ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತರಿಸ್ಕೊತಾ ಇದ್ದೀವಿ. ಕಾರಣ ನಮ್ಮಲ್ಲಿರುವಂತಹ ವಸ್ತುಗಳನ್ನು ನಾವು ಸೇವನೆ ಮಾಡ್ತಾಯಿಲ್ಲ, ರಾಸಾಯನಿಕ ಮೊರೆ ಹೋಗ್ತಾಯಿದ್ದೀವಿ. ಯಾವಾಗ ರಾಸಾಯನಿಕನ ಸೇವನೆ ಮಾಡ್ತಾಯಿದ್ದೀವೋ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ನಮ್ಮಲ್ಲಿ ಈ ಗ್ರೀನ್ ಬ್ಯಾಕ್ಟೀರಿಯಾ ಅಂತಿದೆ. ಆ ಗ್ರೀನ್ ಬ್ಯಾಕ್ಟೀರಿಯಾ ಯಾವುದೇ ಕಾರಣಕ್ಕೆ ಇನಾಕ್ಟಿವ್ ಮಾಡಬಾರ್ದು. ಆ ಗ್ರೀನ್ ಬ್ಯಾಕ್ಟೀರಿಯಾನ ನಾವು ಸರಿಯಾಗಿ ಇಟ್ಕೊಂಡ್ರೆ ಯಾವ ಕಾಯಿಲೆಗಳು ಬರಲ್ಲ. ಅದೇ ನಮಗೆ ಕೊಡುವಂತಹ ರೆಸಿಸ್ಟೆಂಟ್ ಪವರ್. ನಾವೇನು ಮಾಡ್ತೀವಿ, ಅದನ್ನು ಇನಾಕ್ಟಿವ್ ಮಾಡಿಬಿಡ್ತಾಯಿದ್ದೀವಿ. ಆ ರಾಸಾಯನಿಕ, ಈ ರಾಸಾಯನಿಕ, ಆ ಬ್ರೆಡ್ಡು, ಆ ಜಾಮು, ಇನ್ನೊಂದು ಮತ್ತೊಂದು, ಆ ಬೇಕ್ರಿ ಐಟಮ್ಸು, ಹೊರಗಡೆ ಸಿಕ್ಕುವಂಥ ಅನೇಕ ರೀತಿಯ ಫುಡ್ಡು, ಅದರಲ್ಲಿ ಅಜಿನೋಮೋಟೊ ಹಾಕಿರ್ತಾರೆ. ಅಜಿನೋಮೋಟೊದಿಂದ ನಾನಾ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಗೊತ್ತಿದ್ದು ನಾಲಿಗೆ ರುಚಿಗೋಸ್ಕರ ಸೇವನೆ ಮಾಡಿ ನಮಗೆ ಆ ಬ್ಯಾಕ್ಟೀರಿಯಾನು ಸಾಯಿಸ್ತಾ ಇದ್ದೀವಿ, ನಾವು ಹಾಳಾಗೋಗ್ತಾ ಇದ್ದೀವಿ. ಅನ್ನ ಸಾರು ಸಾಕು, ನಾವು ಬದುಕಲಿಕ್ಕೆ ಎಲ್ಲ ಬೇಕು. ಅನ್ನ ಸಾರು ಸಾಕು. ಮನೆಯಲ್ಲಿ ಎಣ್ಣೆಗಳು, ನೀರು, ಆ ಫಿಲ್ಟರ್ ನೀರು ಕುಡಿದು ರೆಸಿಸ್ಟೆಂಟ್ ಪವರೆಲ್ಲ ಬಾಡಿಯಲ್ಲಿ ಎಲ್ಲ ಹಾಳಾಗಿ ಹೋಗಿ ಸಿಪ್ಪೆ ಆಗಿದೆ ನಮ್ಮ ದೇಹ. ಬನ್ನಿ, ಹಿಂದೆ ನಮ್ಮ ತಾತಂದರು, ಹಿಂದೆ ನಮ್ಮ ಅಜ್ಜಂದರು, ಹಿಂದೆ ನಮ್ಮ ಅಮ್ಮ ಅಪ್ಪ ಹೆಂಗಿದ್ರು, ಯಾವ ನೀರು ಕುಡಿತಾಯಿದ್ರು, ಯಾವ ಆಹಾರ ಸೇವನೆ ಮಾಡ್ತಾಯಿದ್ರು, ಹಿಂದೆ ನೋಡಿ ಸ್ವಲ್ಪ ತಿರುಗಿ. ದಯವಿಟ್ಟು ಸ್ವಲ್ಪ ಹಿಂದೆ ನೋಡಿ ತಿರುಗಿ. ಈ ಸಿಟಿ ಲೈಫಲ್ಲಿ ಬಂದು, ಈ ಪಟ್ಟಣದಲ್ಲಿ ಬಂದು ಅವರು ಕೊಡುವಂತಹ ನಾಲ್ಕು ರುಚಿಗೆ ಆ ತಿಂಡಿ ಈ ತಿಂಡಿ ಸೇವನೆ ಮಾಡಿ ಎಲ್ಲ ಕಾಲ ತರಿಸ್ಕೊತಾ ಇದ್ದು ನಾವು. ಅವನ್ನು ಬಿಡಬೇಕು. ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಒಂದು ಆಯಸ್ಸನ್ನು ಬೆಳೆಸ್ಕೋಬೇಕು ಹೊರತು ಆ ಆಯಸ್ಸನ್ನು ಕಡಿಮೆ ಮಾಡ್ಕೋಬಾರ್ದು. 2 ಬೆಳ್ಳುಳ್ಳಿ, ಖಾಲಿ ಒಟ್ಟಿಗೆ 2 ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ವ? ಇದು ವಾಸನೆ, ಅದು ಕಥೆಗಳು ಹೇಳ್ಕೊತೀರ. ಆ ಟ್ಯಾಬ್ಲೆಟ್ ವಾಸನೆ ಇಲ್ವಾ? ಆ ಟ್ಯಾಬ್ಲೆಟ್ ಘಮ ಅನ್ನುತ್ತಾ? ಟ್ಯಾಬ್ಲೆಟ್ ನುಂಗ್ತಾರೆ ಹೊರತು ಈ ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಇದು ನಮ್ಮ ಪ್ರಕೃತಿ ಕೊಡುವಂತಹ ವಸ್ತುಗಳು. ಇವನ್ನು ನಾವು ಸೇವನೆ ಮಾಡಬೇಕು. 2 ಬೆಳ್ಳುಳ್ಳಿ, ಖಾಲಿ ಹೊಟ್ಟೆಗೆ 2 ಬೆಳ್ಳುಳ್ಳಿ ಸೇವನೆ ಮಾಡಿ. ಎಷ್ಟು ಕಾಯಿಲೆಗಳು ಹೋಗ್ತವೆ. ಕ್ಯಾನ್ಸರ್ ಹೋಗುತ್ತೆ, BP ಹೋಗುತ್ತೆ, ಶುಗರ್ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಆದರೆ ಟ್ಯಾಬ್ಲೆಟ್ ಮಾತ್ರ ಬಿಡಲ್ಲ. ಇದು ನಮ್ಮ ಸ್ಥಿತಿ. ಇದು ನಮ್ಮ ಕಲ್ಚರಲ್ ಆಗಿಬಿಟ್ಟಿದೆ. ಸ್ನೇಹಿತರೆ, ಜಾಸ್ತಿ ಮಾತಾಡೋದ್ರಿಂದ ಕೆಲವರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಈ 2 ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ನಮಗೆ ದೇಹದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು, ಫಂಗಸ್ಸು ಕೆಲವೊಂದು ಸಾಯಿಸ್ತದೆ, ಕೆಲವೊಂದು ಬದುಕಿಸ್ತವೆ, ಕೆಲವೊಂದು ಇದನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.